ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತೂ ಕೂಡ ಮುಗಿಬಿದ್ದಿದ್ದಾರೆ ಕಾಂಗ್ರೆಸ್ ನಾಯಕರು. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ದಿನೇಶ್ ಗುಂಡೂರಾವ್ ಕೂಡ ಕಿಡಿಕಾರಿದ್ದಾರೆ. ಹಾಗೆ ಹೆಗಡೆಗೆ ಸಂಸ್ಕಾರನೇ ಇಲ್ಲ ಅಂತ ಸಚಿವ ವೆಂಕಟೇಶ್ ಅವರು ತೆಗಳಿದ್ದಾರೆ. 4 ವರ್ಷ ಮೂಲೆಯಲ್ಲಿದ್ದ ಅನಂತ್ ಅಂತ ಏಕವಚನದಲ್ಲೇ ಶಿವರಾಜ್ ತಂಗಡಗಿ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೆಗಡೆಗೆ ಆರೋಗ್ಯ ಸರಿ ಇಲ್ಲ ಅಂತ ಗೋಪಾಲ್ ಕೃಷ್ಣ ಅವರು ಇನ್ನೊಂದು ಕಡೆಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮೇಲಿಂದ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಆಹಾರವಾಗಿದೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್. ಆತರ ಹೇಳಿಕೆಗಳು ಬಹಳ ಕೀಳಮಟ್ಟದ ಹೇಳಿಕೆಗಳು ಮತ್ತು ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತಾನೆ ಹೇಳಬೇಕು. ಆ ಥರ ಹೇಳಿಕೆಗಳು ಯಾವ ಸಂಸ್ಕೃತಿ ಕೂಡ ಒಪ್ಕೊಳ್ಳೋದಿಲ್ಲ. ಯಾವುದೇ ಧರ್ಮದ ಸಂಸ್ಕೃತಿ ಇಂಥ ಹೇಳಿಕೆಗಳು ಒಪ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಮೊನ್ನೆ ನಾನು ಹೇಳಿದ್ದೀನಿ, ಮೊದಲು ಗೌರವದಿಂದ ಮಾತಾಡೋದನ್ನ ಕಲೀಲಿ. 4 ವರ್ಷ ಯಾವ ಮೂಲೆಯಾಗಿದ್ದ ಅನಂತ್ ಕುಮಾರ್ ಅವರು? ಯಾವ ಮೂಲೆಯಾಗಿದ್ದ? ಎಲ್ಲಿದ್ದ? ಚುನಾವಣೆ ಬಂದ್ಗಳೇನೆ ಹೊರಗಡೆ ಬಂದ್ಬಿಟ್ಟು ದೇಶದ ಬಗ್ಗೆ, ಮಸೀದಿ ಬಗ್ಗೆ, ದೇವಸ್ಥಾನದ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡವಾಗ್ಬಿಡ್ತಾರ ಇವರು. ಅನಂತ್ ಕುಮಾರ್ ಹೆಗಡೆ ಅವರು 4 ವರ್ಷ ಯಾವ ಮೂಲೆಯಾಗಿದ್ದೆಪ್ಪ? ಸಂಸ್ಕಾರನೇ ಇಲ್ಲ ರೀ ಆ ಮನುಷ್ಯ ಇದಾನಲ್ಲ. ಸಂಸ್ಕಾರ ಇಲ್ಲದೆ ಇರೋ ಮನುಷ್ಯ ಅವ್ರಿಗೆ ನಾವ್ ಏನ್ ಹೇಳೋದು? ಅವ್ರು ಸಂಸ್ಕಾರ ಇಲ್ಲದೆ ಇರೋ, ಸಂಸ್ಕಾರ ಇಲ್ದ್ರೆ ಹಾಗೆ ಮಾತಾಡೋದಲ್ವೇ? ಸಂಸ್ಕಾರಸ್ಥರು ಯಾಕೆ ಮಾತಾಡ್ತಾರೆ? ಸರ್ಕಾರ ಇದೆ, ಕಾನೂನು ಇದೆ, ಅದಕ್ಕೆಲ್ಲ ಏನ್ ಬಂದೋಬಸ್ತ್ ಮಾಡಬೇಕು, ಮಾಡೋ ಜವಾಬ್ದಾರಿ ಸರ್. ನೋಡಿ, ಅನಂತ್ ಕುಮಾರ್ ಹೆಗಡೆ ಅವರು ಸ್ವಲ್ಪ ನನ್ನ ಲೆಕ್ಕ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಪಾಪ ಸೀಮಿತ ಏನೋ ಆಗಿರ್ಬೇಕು, ಅವ್ರಿಗೆ ಏನಾದ್ರು ಸ್ವಲ್ಪ ಮಾನಸಿಕವಾಗಿ ಏನಾಗಿದ್ದಾರೋ ಗೊತ್ತಿಲ್ಲ. ಅವ್ರು ಮುಂಚಿಂದಲೇ ಪಾಪ ಫೈರ್ ಬ್ಯಾಂಡ್ ಅಂತ ಗುರುತಿಸ್ಕೊಂಡಾರಲ್ಲ, ಅವ್ರಿಗೆ ಗೊಂದಲ ಮಾಡೋದೇ ಒಂದು ಸೃಷ್ಟಿ ಮಾಡೋದೇ ಅವ್ರಿಗೆ ಒಂದು ಗುಣ ಅವ್ರದ್ದು. ಹಾಗಾಗಿ ಒಬ್ಬ MP ಆಗಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಮಗೂ ಬರುತ್ತೆ. ಅವನಿಗೆ ಕೆಟ್ಟದಾಗ ಬೈಯಕ್ಕೆ ಬರುತ್ತೆ. ಕೆಟ್ಟದಾಗ ಬೈಯಕ್ಕೆ ಬೇಳೂರಿಗೆ ಏನು ಹೇಳ್ಕೊಡ್ಬೇಕಾಗಲ್ಲ. ಕೆಟ್ಟದಾಗ ಬೈಯಕ್ಕೆ ನಮಗೂ ಬರುತ್ತೆ. ಬೇಡ, ಯಾಕಂದರೆ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಒಬ್ಬ MP